ಭಗೀರಥ ಉಪ್ಪಾರ ಸಮಾಜವನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಸರ್ಕಾರ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅರಬಾವಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ನಗರದ ಬೀರೇಶ್ವರ ಸಮುದಾಯ ಭವನದಲ್ಲಿ ಜರುಗಿದಂತಹ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಗೀರಥ ಸಮಾಜಕ್ಕೆ ಮೀಸಲಾತಿ ನೀಡಬೇಕೆಂಬುದು ನಮ್ಮೆಲ್ಲರ ಒತ್ತಾಸೆಯಾಗಿದೆ. ಈ ದಿಸೆಯಲ್ಲಿ ಜಿಲ್ಲೆಯ ಹಾಗೂ ಎಲ್ಲ ಶಾಸಕರು ಪಕ್ಷಭೇದ ಮರೆತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಭಗೀರಥ ಸಮಾಜದ ಬೇಡಿಕೆಯನ್ನು ಈಡೇರಿಸುವಂತೆ ಮನವಿ ಮಾಡಿಕೊಳ್ಳಲಾಗುವುದು. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟಗಳನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಿದೆ. ಈ ದಿಸೆಯಲ್ಲಿ ಸಮಾಜ ಬಾಂಧವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಮುಂದಿನ ದಿನಗಳಲ್ಲಿ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಸಮಾಜ ಬಾಂಧವರನ್ನ ಒಂದುಗೂಡಿಸಿ ಅದ್ದೂರಿಯಾಗಿ ಮಹರ್ಷಿ ಭಗೀರಥ ಜಯಂತಿಯನ್ನು ಆಚರಿಸುವುದಾಗಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ವೇದಿಕೆಯಲ್ಲಿ ಭಗೀರಥ ಪೀಠದ ಮಹಾಸ್ವಾಮಿಗಳಾದ ಪುರುಷೋತ್ತಮಾನಂದ ಶ್ರೀಗಳು ಹಾಗೂ ಉಪ್ಪಾರ ಸಮಾಜದ ಅನೇಕರು ಭಾಗಿಯಾಗಿದ್ದರು. ನಾವೆಲ್ಲರೂ ಕೂಡ ಈ ಸಮಾಜದ ಬಡವರಿಗೆ ಅನುಕೂಲ ಆಗುವಂತ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡ್ತೀವಿ. ಪೂಜ್ಯರ ನೇತೃತ್ವದಲ್ಲಿ ಹೋರಾಟ ಮಾಡೋಣ. ಮತ್ತು ಇದೇ ಹೇಳಿದಂಗೆ ನಾವು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಮುಖಾಂತರ ಮನವಿ ಕೊಟ್ಟು ಎಷ್ಟು ಬೇಗನಾಗುತ್ತೆ ಅದನ್ನ ಕೇಂದ್ರ ಸರ್ಕಾರ ಶಿಫಾರಸು ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ವೇದಿಕೆ ಮುಖಾಂತರ ಭರವಸೆ ಕೊಟ್ಟು ಯಾಕಂದ್ರೆ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಐತಿ, ಅವ್ರಿಗೂ ಒತ್ತಾಯ ಮಾಡ್ತೀವಿ. ಈಗೂ ಐತಿ, 24 ನಂತರ ಅವ್ರದೇ ಸರ್ಕಾರ ಐತಿ ಮೋದಿ ಅವ್ರದ್ದು. ಅದಕ್ಕೆ ನಾವು ಅಲ್ಲಿ ಹೋಗಿ ನಮ್ಗೆ ಖಂಡಿತವಾಗಿ ನಾವು ಒತ್ತಾಯ ಮಾಡೋಣ. ಯಾಕಂದ್ರೆ ಅಲ್ಲಿ ಹೋದ ನಂತರ ಯಾಕಂದ್ರೆ ಹೇಳಕ್ ಅನುಕೂಲ, ಅಲ್ಲಿ ನಮ್ಮ ಕೇಂದ್ರ ಸಚಿವರು ಇರ್ತಾರೋ, MP ಇರ್ತಾರೋ, ಅವ್ರ ಮುಖಾಂತರ ಒತ್ತಡ ತಂದು ಖಂಡಿತವಾಗಿ ಈ ಸಮಾಜಕ್ಕೆ ನ್ಯಾಯ ಸಿಗುವಂತ ಪ್ರಾಮಾಣಿಕ ಪ್ರಯತ್ನ, ಯಾರಿಗೂ ಭಿನ್ನಾಭಿಪ್ರಾಯ ಬರೆದಂಗ ಅವ್ರು ಇವ್ರು ಅಂದ ಏನೋ ಸಮಸ್ಯೆ ಇದ್ರೆ ಬಂದು ನೇರವಾಗಿ ಹೇಳಿ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸಮಾಜದ ನಿಮ್ಮ ಜೊತೆ ಎತ್ತಿನ ಹೇಳುತ್ತಾ ಖಂಡಿತವಾಗಿ ಭಗೀರಥ ಉಪ್ಪಾರ ಬಂಧುಗಳ ಏನು ಸಮಾಜದ ಐತಿ ಇದನ್ನು ಪರಿಶಿಷ್ಟ ಜಾತಿಗೆ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಹಾಗಾಗಿ ಶಿಫಾರಸು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇಳಿ ಪೂಜ್ಯರ ಮುಖಾಂತರ ಭರವಸೆ ಕೊಟ್ಟು ಇವತ್ತಿನ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು. ಯಾಕಂದ್ರೆ ನಮಗೆ ಶಿಕ್ಷಣ ಇರಬೇಕು, ಸಂಘಟನೆ ಇರಬೇಕು, ಹೋರಾಟ ಇರಬೇಕು. ಈ ಮೂರು ಇದ್ರೆ ಸಮಾಜದಲ್ಲಿ ನಾವು ತಲೆ ಎತ್ತಿ ಮಾತಾಡೋಕೆ ಅವಕಾಶ ಸಿಗ್ತೈತೆ. ಯಾಕಂದ್ರೆ ಶಿಕ್ಷಣದಿಂದ ಮೊದಲಿಂದ ಸ್ವತಂತ್ರ ಭಾರತ ಬಂದ ನಂತರ ನಾವೆಲ್ಲರೂ ಶಿಕ್ಷಣದಿಂದ ವಂಚಿತರಾಗಿವೆ. ಸೊ ಅಲ್ಲೇ ಅರ್ಧ ನಮಗೆ ಕಟ್ಟಬೇಕು. ಅದಕ್ಕೆ ಯಾವ ಸಮಾಜದಲ್ಲಿ ಶಿಕ್ಷಣ ಪಡೆದು ಮುಂದೆ ಹೋಗ್ತಲ್ಲ ಸಮಾಜ ತಾನಾಗಿ ಮುಂದೆ ಹೋಗ್ತೈತೆ. ಅದಕ್ಕೆ ಇತ್ತಿದ್ದಾಗ ಸುಮಾರು ಒಂದು 20 ವರ್ಷದಿಂದ ಹಿಂದುಳಿದ ಸಮಾಜದಲ್ಲಿರುವಂಥ ಎಲ್ಲ ಸಮಾಜಗಳು ಈಗ ಎಲ್ಲರೂ ಶಿಕ್ಷಣ ಪಡಿತಾ ತಾವೆಲ್ಲ ಹಳ್ಳಿಯಲ್ಲಿ ನೋಡೋದು ಮೊದಲು ಅದೇ ದೊಡ್ಡ ದೊಡ್ಡ ಊರಲ್ಲಿನ ಹೆಚ್ಚಿನ ಮಾರ್ಕ್ಸ್ ಹುಡುಗರು ಪಾಸ್ ಆಗ್ತಾರೆ. ಇವತ್ತು ಹಳ್ಳಿಯಲ್ಲಿ ನಮ್ಮೆಲ್ಲ ಹಿಂದುಳಿದಿರಲಿ ಮುಂದುವರೆದ ಜನಾಗಿರಲಿ ಎಲ್ಲರೂ 80-90% ಮಾರ್ಕ್ಸ್ ಒಂದು ಪಾಸ್ ಆಗ್ತಾರೆ. ಅಂದರೆ ಶಿಕ್ಷಣದಲ್ಲಿ ಬದಲಾವಣೆ ಆಗತೈತಿ. ಅದು ಹಂತವಾಗಿ ಮುಂದೆ ಸಮಾಜದಲ್ಲಿ ಖಂಡಿತ ಬದಲಾವಣೆ ಆಗ್ತೈತೆ. ಅದಕ್ಕೆ ನಾವೆಲ್ಲರೂ ಬ್ಯೂರೋ ರಿಪೋರ್ಟ್ ಭಾರತ ವೈಭವ ನ್ಯೂಸ್ Gokak. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.